ದೆಹಲಿಯ ಜಂತರ್ ಮಂತರ್ನಿಂದ ಆರಂಭ ಆಗಿರತಕ್ಕಂಥ ಪ್ರತಿಭಟನೆ ದೊಡ್ಡ ಮಟ್ಟಕ್ಕೆ ತಿರುಗಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ. ದೆಹಲಿಯಲ್ಲಿ ನೀಟ್ ಅಕ್ರಮ ಖಂಡಿಸಿ ಕಾಕ್ರೋಚ್ನ ದಂಗೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಅಶ್ರುವಾಯು ಪ್ರಯೋಗ ಎಲ್ಲ ಆಗಿದೆ, ಪ್ರಯೋಜನಕ್ಕೆ ಬಂದಿಲ್ಲ. ಅಶ್ರುವಾಯು ಪ್ರಯೋಗದಿಂದ 10 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ವಿದ್ಯಾರ್ಥಿಗಳು. ನಾಗಲೇ ಹೇಳಿದ್ನಲ್ಲ, ಆದರೂ ಉಸಿರಾಟ ತೊಂದರೆ ಬಂದ್ಬಿಡುತ್ತದು. ಸೊ ಹಾಗಾಗಿ ತೊಂದರೆ ಆಗಿದೆ. ಆಮೇಲೆ ಲಾಠಿ ಚಾರ್ಜಿಂದಲೂ ಏಟಾಗಿದೆ. ನೋಡಿ ಅಲ್ಲಿ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಈ ಟಿಯರ್ ಗ್ಯಾಸ್ ಪ್ರಯೋಗ ಮಾಡಿದ್ರೆ ಲಾಠಿ ಚಾರ್ಜ್ ಥರ ಅಲ್ಲ ಅದು. ಅದು ಹೆಂಗೆ ಅಂದರೆ ನಿಮಗೆ ಉಸಿರಾಟದ ಸಮಸ್ಯೆ ಆಗುತ್ತೆ, ಕಣ್ಣು ಮೂಗು ಉರಿ ಶುರು ಆಗುತ್ತೆ, ಅಲ್ಲಿಂದ ಎಲ್ಲ ಚದುರಬೇಕು ಅನ್ನೋದು ಉದ್ದೇಶ ಅಷ್ಟೇ. ಸದ್ಯಕ್ಕೆ ಸ್ಥಿತಿ ಹೇಗಿದೆ ಅಂತ ಅಲ್ಲಿನ ಗ್ರೌಂಡ್ ರಿಪೋರ್ಟನ್ನು ನನ್ನ ಕೊಲಿಗೆ ಕೊಡ್ತಾ ಇದ್ರು. ಪರಿಸ್ಥಿತಿ ಏನಾಗಿದೆ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲೆಲ್ಲ ಪಾಪ ಇದಾಗಿರೋದು ಏನು ಗಾಯಗೊಂಡವರು ಪ್ರತಿಭಟನಾಕಾರರು. ಆಮೇಲೆ ಆ ಟಿಯರ್ ಗ್ಯಾಸ್ ಪ್ರಯೋಗದಿಂದಾಗಿ ತುಂಬ ಜನ ಕುಸಿದು ಬೀಳ್ತಾ ಇದ್ದಾರೆ ಅಂತ. ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಮಲಗಿದ್ದಾರೆ ಅನ್ನುವಂಥದ್ದನ್ನ ಕೂಡ ಗಮನಿಸಬಹುದು. ಪೊಲೀಸರು ಕೆಲ ಕ್ಷಣಗಳ ಹಿಂದೆ ಟಿಯರ್ ಗ್ಯಾಸ್ ಅನ್ನ ಏನು ಬಳಸಿದ್ರು, ಆ ಟಿಯರ್ ಗ್ಯಾಸ್ ನಿಂದ ಅಸ್ವಸ್ಥಗೊಂಡಿರುವಂತಹ ವಿದ್ಯಾರ್ಥಿಗಳ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಕೂಡ ಗಮನಿಸಬಹುದು. ಲಾಠಿ ಚಾರ್ಜ್ ಆಗಿದೆ, ಅಶ್ರುವಾಯು ಪ್ರಯೋಗ ಆಗಿದೆ. ಇವರ ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿರುವಂಥದ್ದು. ಪಾರ್ಲಿಮೆಂಟ್ಗೆ ಹತ್ರ ಇರುವಂತಹ RBI ಕಚೇರಿಯ ಮುಂಭಾಗದಲ್ಲಿ ಇವರೀಗ ಸದ್ಯಕ್ಕೆ ಮಲಗಿದ್ದಾರೆ. ಇವರನ್ನ ಅಟ್ಲೀಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಸಾಧ್ಯವಾಗದಂತ ಸನ್ನಿವೇಶಗಳಿದ್ದಾವೆ. ಯಾವುದೇ ಬ್ಯಾಕಪ್ ಮೆಡಿಕಲ್ ಪ್ಲಾನ್ಗಳು ಕೂಡ ಇಲ್ಲ. ಎಲ್ಲರೂ ಕೂಡ ಅಸ್ವಸ್ಥಗೊಂಡು ಇಲ್ಲಿ ಬಿದ್ದಿದ್ದಾರೆ. ಆಕ್ಚುಲಿ ಏನಾಯ್ತು ಅನ್ನುವಂಥದ್ದನ್ನ ಅವರನ್ನೇ ಕೇಳೋಣ, ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಕೂಡ ಗಮನಿಸೋಣ. क्या बात था उस टाइम पे? सर हम लोग प्रोटेस्ट में थे, दिल्ली पुलिस ने आई और एक बार डंडा चलाने लगा. हम लोग अपना प्रोटेस्ट कर रहे थे, बैठे थे, डंडा चलाने लगा. भाई को इधर लगा, ये हाथ फ्रैक्चर होता है, इसके पीठ में लगा. देखो कांस्टेबल लड़ा रहा है सर. हमें भी 3 डंडा मारे, भाई को अभी यहाँ पे मारा है. कहाँ से आया था? हम बिहार से है सर. बिहार से प्रोटेस्ट करने के लिए? हाँ सर. कितने लोग आए थे आप? हम अकेला आए सर. अभी आपको कहाँ चोट लगा है? आपको कहाँ लगा है? ये देखिए, ये देखिए, ये देखिए. ಅರವಿಂದ್ ಗಮನಿಸಬಹುದು, ಎಲ್ಲಾ ಕಡೆಯೂ ಕೂಡ ಲಾಠಿ ಚಾರ್ಜ್ ಇಂದ ಆದಂತ ಹೊಡೆತಗಳು ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಗೆ ಟಿಯರ್ ಗ್ಲಾಸ್ ಬಳಕೆ ಮಾಡಿದ್ರಿಂದ ಕೆಲವರು ಅಸ್ವಸ್ಥರಾಗಿ ಬಿದ್ದಿರುವಂತದ್ದನ್ನ ಕೂಡ ಗಮನಿಸಬಹುದು. ಈಗ ಹೊರಗಡೆ ಸನ್ನಿವೇಶಗಳು ಹೇಗಿದೆ ಅನ್ನುವಂಥದ್ದನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಬಹುಶಃ ನಾನು ಬಹಳಷ್ಟು ಜಂತರ್ ಮಂತರ್ ಹಾಗೂ ಪ್ರತಿಭಟನೆಗಳನ್ನ ಕವರ್ ಮಾಡಿದ್ದೀನಿ, ಬಟ್ ಯಾವ ಪ್ರೊಟೆಸ್ಟ್ಗಳು ಕೂಡ ಈ ಹಂತದವರೆಗೂ ಕೂಡ ಬಂದಿದ್ದನ್ನ ಗಮನಿಸಿಲ್ಲ. ಯಾಕೆ ಅಂದ್ರೆ ಪಾರ್ಲಿಮೆಂಟ್ ಬಹಳಷ್ಟು ಹತ್ತಿರದಲ್ಲೇ ಇರುವಂಥದ್ದು. ನಾನು ರೈಟ್ ನಾವು ಈಗ ಒಂದು ರೋಡ್ ತೋರಿಸ್ತಾ ಇದ್ದೀನಿ. ಈ ರೋಡ್ ಏನು ನೋಡ್ತಾ ಇದ್ದೀರಿ, ಹಾರ್ಡ್ಲಿ ಇಲ್ಲಿಂದ 500 ಮೀಟರ್ ಹೋದ್ರೆ ಸಂಸತ್ ಇರುವಂಥದ್ದು, ಹೊಸ ಸಂಸತ್ ಭವನ ಇರುವಂಥದ್ದು. ಬಹುತೇಕ ಎಲ್ಲ ಸಂಸದರು ಕೂಡ ಸಾಮಾನ್ಯ ದಿನಗಳಲ್ಲಿ ಇದೇ ಮಾರ್ಗವನ್ನು ಬಳಸಿ ಸಂಸತ್ಗೆ ಹೋಗ್ತಾರೆ. ಇಲ್ಲಿಂದ 500 ಮೀಟರ್ ದೂರ. ಅದನ್ನು ಹೊರತುಪಡಿಸಿದ್ರೆ ಪ್ರತಿಭಟನೆ ಎಲ್ಲಿವರೆಗೂ ಬಂದಿತ್ತು ಅನ್ನುವಂಥದ್ದನ್ನು ತೋರಿಸ್ತೀನಿ. ನೀವು ಈ ಭಾಗದಲ್ಲಿ ಏನು ನೋಡ್ತಾ ಇದ್ದೀರಿ, ಈ ಭಾಗದವರೆಗೂ ಕೂಡ ಪ್ರತಿಭಟನೆ ಬಂದಿತ್ತು. ಅಂದ್ರೆ ಜೋರಾದ ಮಳೆ ಸುರಿತಾ ಇತ್ತು, ಸೆಕ್ಯೂರಿಟಿಯನ್ನು ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ವೇಳೆ ಹಾಗೆ ಬಿಟ್ಟಿದ್ರೆ ಆ ಬ್ಯಾರಿಕೇಡ್ಗಳನ್ನು ಒಡೆದು ಸಾವಿರಾರು ಪ್ರತಿಭಟನಾಕಾರರು ಈ ಸಂಸತ್ ಭವನದ ಒಳಗೆ ನುಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅತಿ ದೊಡ್ಡ ಭದ್ರತಾ ಲೋಪ ಕೂಡ ಆಗ್ತಾ ಇತ್ತು. ಸೊ ಹೀಗಾಗಿ ಅನಿವಾರ್ಯವಾಗಿ ಟಿಯರ್ ಗ್ಯಾಸ್ ಬಳಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಬಹುಶಃ ಇದು ನೋಡ್ಬೋದು, ನೀವು ಗಮನಿಸಬಹುದು ಟಿಯರ್ ಗ್ಯಾಸ್ ಬಳಕೆ ಆದ್ಮೇಲೆ ಅದರ ಅವಶೇಷಗಳು ಹೇಗಿದೆ ಅನ್ನುವಂಥದ್ದನ್ನ. ಮತ್ತೆ ನೋಡಿ, ಇನ್ನೂ ಕೂಡ ಭದ್ರತೆ ಏನು ಕಡಿಮೆ ಆಗಿಲ್ಲ. ಮತ್ತೆ ಲಾಠಿ ಚಾರ್ಜ್ ಆದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನುಗ್ಗಲಲ್ಲಿ ಓಡಾಡಬೇಕಾದಂತ ಸಂದರ್ಭದಲ್ಲಿ ಎಲ್ಲ ಅವರವರ ಚಪ್ಪಲಿಗಳು ಹೇಗೆ ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದನ್ನ ಕೂಡ ಗಮನಿಸಬಹುದು. ಅದರ ತೀವ್ರತೆ ಹೇಗಿತ್ತು ಅಂದ್ರೆ, ನಾನು ಕೂಡ ಇಲ್ಲೇ ಇದ್ದೆ, ಒಂದು ಕ್ಷಣ ಉಸಿರಾಡ್ಲಿಕ್ಕೂ ಕೂಡ ಕಷ್ಟವಾಗುವಂತ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿತ್ತು. ಬಹುತೇಕ ಬೆಳಗ್ಗೆ 10 ಗಂಟೆಯಿಂದ ಇಡೀ ಈ ಆವರಣ ಏನಿದೆ ವಿದ್ಯಾರ್ಥಿಗಳಿಂದ ತುಂಬಿ ತುಳುಕ್ತಾ ಇತ್ತು. ಈಗ ಇಡೀ ವಿದ್ಯಾರ್ಥಿಗಳನ್ನ ಇಲ್ಲಿ ಖಾಲಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಪ್ರತಿಭಟನೆ ಇನ್ನೂ ಮುಗಿದಿಲ್ಲ, ಮತ್ತೆ ನಿಂತಿಲ್ಲ ಅನ್ನುವಂಥದ್ದನ್ನ ಕೂಡ ಗಮನಿಸಬೇಕು. ಯಾಕೆಂದ್ರೆ ಒಂದು ಬ್ಯಾಚ್ ಆಫ್ ಗ್ರೂಪ್ ಏನಿದೆ ಅದು ಇನ್ನೂ ಕೂಡ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಒಟ್ಟು 3 ಆಯಾಮದಲ್ಲಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ಒಂದು ಕಡೆಗೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ಪಾರ್ಲಿಮೆಂಟ್ ಸ್ಟ್ರೀಟ್, ಮತ್ತೊಂದು ಕಡೆಗೆ ಸಂಸತ್ನ ಮುಂಭಾಗದಲ್ಲಿ ಇಲ್ಲಿ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಈಗ ಸದ್ಯಕ್ಕೆ ಇನ್ನು ಪಾರ್ಲಿಮೆಂಟ್ ಸ್ಟ್ರೀಟ್ ಮತ್ತೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಏಕ್ದಮ್ ಏನು ಈ ಸಂಸತ್ಗೆ ಹತ್ರ ಬಂದಂತಹ ವಿದ್ಯಾರ್ಥಿಗಳೇನಿದ್ರು ಅವರನ್ನ ದೂರ ಕಳಿಸುವಂತಹ ದೃಷ್ಟಿಯಿಂದ ಈಗ ಅಶ್ರುವಾಯು ಪ್ರಯೋಗವನ್ನ ಮಾಡಲಾಗಿದೆ. ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಆದರೆ ಈ ಅಶ್ರುವಾಯು ಪ್ರಯೋಗದಿಂದ ವಿದ್ಯಾರ್ಥಿಗಳು ಮತ್ತಷ್ಟು ಆಕ್ರೋಶಗೊಂಡಿದ್ದಾರೆ. ಮತ್ತೆ ಯಾವಾಗ ವಾಪಸ್ ಈ ಮುತ್ತಿಗೆಗೆ ಬರ್ಬೋದು ಅನ್ನುವಂಥದ್ದು ಗೊತ್ತಿಲ್ಲ. ಜಂತರ್ ಮಂತರ್ನಲ್ಲಿ ಸದ್ಯಕ್ಕಂತೂ ಪ್ರೊಟೆಸ್ಟ್ ನಡೀತಾ ಇರುವಂಥದ್ದು. ನೋಡಿ, ಈ ಎಲ್ಲ ವಾಹನಗಳನ್ನು ತಡೆದು ನಿಲ್ಲಿಸಲಾಗಿದೆ. ಯಾಕಂದ್ರೆ ಪರಿಸ್ಥಿತಿ ಯಾವುದೇ ಸಂದರ್ಭದಲ್ಲಿ ವಿಕೋಪ ಆಗ್ಬೋದು ಅನ್ನೋ ಕಾರಣಕ್ಕೆ ಆಗಲೇ ಈ ಟ್ರಾಪ್
ಟ್ರಾಫಿಕ್ ಮೂವ್ಮೆಂಟ್ ಆಗ್ತಾ ಇತ್ತು. ಈ ಸಂಪೂರ್ಣವಾಗಿ ವಾಹನಗಳನ್ನು ನಿಲ್ಲಿಸಿ ಭದ್ರತೆಯನ್ನು ಹೆಚ್ಚಿಸುವಂಥ ಕೆಲಸ ಮತ್ತು ಸಾಮಾನ್ಯ ಜನರಿಗೆ ಇದರಿಂದ ಏನು ದೊಡ್ಡ ಹಾನಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ವೆಹಿಕಲ್ ಮೂವ್ಮೆಂಟ್ ಏನಿತ್ತು ಅದನ್ನು ತಡೆ ಹಿಡಿಯುವಂಥ ಕೆಲಸಗಳಾಗಿದೆ. ವಿದ್ಯಾರ್ಥಿಗಳನ್ನ ಎಲ್ಲರನ್ನೂ ಕೂಡ ಇಲ್ಲಿಂದ ಸ್ಥಳಾಂತರ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಅರವಿಂದ್.